ಆತ್ಮೀಯ 8ನೇ ತರಗತಿಯ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಪಾಠಕ್ಕೆ ಎಲ್ಲರಿಗೂ ಮತ್ತೊಂದು ಸಾರಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಕ್ಕಳೇ. 8ನೇ ತರಗತಿಯ ಪಾಠದಲ್ಲಿ ಇವತ್ತು ನಾವು ಪದ್ಯಪಾಠವನ್ನು ಕಲ್ತ್ಕೊಳ್ಳೋಣ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಠವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರ ಅಂದ್ಕೊಳ್ತಾ ಇದ್ದೀನಿ. ಮುಂದಿನ ದಿನ ಎಲ್ಲ ಪಾಠಗಳ ಬಗ್ಗೆ ನಾನು ಎಲ್ಲ ಅಂಶಗಳ ಬಗ್ಗೆ ಎಲ್ಲ ಪಠ್ಯಪುಸ್ತಕ ನೋಟ್ ಪುಸ್ತಕಗಳನ್ನೆಲ್ಲ ಬರೆದುಕೊಂಡು ಇಟ್ಕೊಂಡಿರಬೇಕು. ನಿಮ್ಮ ಸಮಸ್ಯೆಗಳನ್ನೆಲ್ಲ ನೀವು ಶಾಲೆಗೆ ಬಂದಾಗ ಬಗೆಹರಿಸ್ಕೊಳ್ಳೋಣ. ಹಾಗಾದರೆ ಮಕ್ಕಳೇ, ಇವತ್ತು ನಾವು ನಿಮ್ಮ 8ನೇ ತರಗತಿಯ ಮೊದಲನೇ ಒಂದು ಪದ್ಯಪಾಠವನ್ನು ನಾವು ಮಾಡೋಣ. ಹಾಗಾದರೆ ಮಕ್ಕಳೇ, ಒಂದು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ನಮ್ಮ ಕನ್ನಡ ನಾಡಿನ ಕನ್ನಡವೆಂದರೆ ಬರಿನುಡಿಯಲ್ಲ ಮುತ್ತಿನ ಮಣಿಸಾಲು, ಕನ್ನಡವೆಂದರೆ ನಿನ್ನ ಕೊರಳಲ್ಲಿ ಸಂಗೀತದ ಒನಲು. ಎಷ್ಟು ಚೆನ್ನಾಗಿದೆಯಲ್ಲ ಮಕ್ಕಳೇ, ಇದೊಂದು ಕವಿವಾಣಿ, ಕವಿಗಳು ಬರೆದಿರ್ತಕ್ಕಂಥ ಒಂದು ವಾಣಿ ಎಷ್ಟು ಸುಂದರವಾಗಿದೆ. ಬಾರಿಸು ಕನ್ನಡ ಡಿಂಡಿಮವ ಎಂಬ ಒಂದು ಕವನವನ್ನು ಬರೆದಂಥ ಕವಿಯ ಹೆಸರು ಯಾರಂತ ಹೇಳ್ತೀರಾ ಮಕ್ಕಳೇ? ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಯಾರು ಬರೆದರು ಮಕ್ಕಳೇ ಈ ಕವನವನ್ನು, ಗೊತ್ತಿದೆನಾ? ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಈ ಕವನವನ್ನು ಬರೆದ ಕವಿ ಯಾರು ಮಕ್ಕಳೇ, ಗೊತ್ತಿದೆನಾ? ಯಾರು? ರಾಷ್ಟ್ರಕವಿ ಕುವೆಂಪು ಅವರು. ಅರ್ಥ ಇದೆಲ್ಲ ಕೇಳಿದಿರಲ್ಲ ಈ ಹಾಡನ್ನು, ಎಲ್ಲರೂ ಕೇಳಿರ್ತೀರ. ರಾಷ್ಟ್ರಕವಿ ಕುವೆಂಪು ಅವರು. ಆಯ್ತು ಮಕ್ಕಳೇ, ಇನ್ನೊಂದು ಪ್ರಶ್ನೆ ಕೇಳೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂದು ಬರೆದ ಕವಿ ಹೆಸರು ಯಾರು ಮಕ್ಕಳೇ? ನಿತ್ಯೋತ್ಸವ ಕವಿತೆಯನ್ನು ಬರೆದ ಕವಿ ಹೆಸರು ಯಾರು? ಗೊತ್ತಿದೆ ನೋಡ್ರಿ, ನೀವು 7ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಕಲ್ತ್ಕೊಂಡಿದ್ದೀರಾ. ಯಾರು? KS ನಿಸಾರ್ ಅಹಮದ್. KS ನಿಸಾರ್ ಅಹಮದ್ ಅವರು ಅಲ್ಲ ಮಕ್ಕಳೇ. ಇದೇ ರೀತಿಯಾಗಿ ನಮ್ಮ ಕನ್ನಡ ನಾಡಿನಲ್ಲಿ ಬಹಳಷ್ಟು ಕವಿಗಳು ನಮಗೆ ಕನ್ನಡದ ನಾಡಿನ ಬಗ್ಗೆ, ಸೌಂದರ್ಯದ ಬಗ್ಗೆ, ಪ್ರಕೃತಿಯ ಬಗ್ಗೆ, ಕನ್ನಡ ನಾಡಿನ ಒಂದು ವೈಭವದ ಬಗ್ಗೆ ನಮಗೆ ಎಷ್ಟೋ ಕವನಗಳನ್ನು ಬರೆದಿದ್ದಾರೆ. ಹಾಗಾದರೆ ಮಕ್ಕಳೇ, ನಮ್ಮ ರಾಷ್ಟ್ರಕವಿಗಳು, ಕನ್ನಡದ ರಾಷ್ಟ್ರಕವಿಗಳು ಯಾರು ನೋಡೋಣ. ರಾಷ್ಟ್ರಕವಿಗಳು, ಮೊದಲನೇ ರಾಷ್ಟ್ರಕವಿ ಯಾರು ಮಕ್ಕಳೇ? ಗೊತ್ತಿದೆನಾ? ಗೊತ್ತಿಲ್ಲಲ್ಲ? ಮೊದಲನೇ ರಾಷ್ಟ್ರಕವಿ ಗೊತ್ತಿದ್ರೆ ಹೇಳಿ. ಮೊದಲನೇ ರಾಷ್ಟ್ರಕವಿ ಯಾರು? ಎಂ ಗೋವಿಂದ ಪೈ. ಯಾರು? ಗೋವಿಂದ ಪೈ. ಅದೇ ರೀತಿ ನಮ್ಮ ಕನ್ನಡ ನಾಡಿನ 2ನೇ ರಾಷ್ಟ್ರಕವಿಗಳು ಯಾರು ಗೊತ್ತಿದೆನಾ? ಗೊತ್ತಿದೆ ನೋಡ್ರಿ. ನೀವು ಡೈಲಿ ದಿನನಿತ್ಯ ಪ್ರಾರ್ಥನೆಯಲ್ಲಿ ಆಡ್ತೀರ ನೋಡ್ರಿ. ನಮ್ಮ ನಾಡಗೀತೆ ಬರೆದವ್ರು ಯಾರು? ಕುವೆಂಪು ಅವರು. ಅರ್ಥ ಆಯ್ತಾ? ಕುವೆಂಪು ಅವರು ನಮ್ಮ ಕನ್ನಡದ 2ನೇ ರಾಷ್ಟ್ರಕವಿಗಳಾಗಿರ್ತಾರೆ. ಅದೇ ರೀತಿಯಾಗಿ 3ನೇವರು ಇದ್ದಾರೆ ಮಕ್ಕಳೇ. 3ನೇ ರಾಷ್ಟ್ರಕವಿ ಯಾರು ಗೊತ್ತಾ? ಅವರೇ GS ಶಿವರುದ್ರಪ್ಪ. ಯಾರು? GS ಶಿವರುದ್ರಪ್ಪ. GS ಶಿವರುದ್ರಪ್ಪ. ನೋಡ್ರಿ ಮಕ್ಕಳೇ, ನಮ್ಮ ಕನ್ನಡ ನಾಡಿಗೆ ಒಂದು ಹೆಮ್ಮೆ ಅಂದರೆ ಏನಂದರೆ, ನಮಗೆ 3 ಜನ ರಾಷ್ಟ್ರಕವಿಗಳು
ಆಗಿದ್ದಾರೆ. ಎಂ ಗೋವಿಂದ ಪೈ, ಕುವೆಂಪು, ಜಿ ಎಸ್ ಶಿವರುದ್ರಪ್ಪನವರು. ಹಾಗಾದರೆ ಮಕ್ಕಳೇ, ಇವತ್ತು ನಾವು ಎಂ ಗೋವಿಂದಪ್ಪಯ್ಯನವರು ರಚಿಸಿದಿರತಕ್ಕಂತಹ ಒಂದು ಪದ್ಯ ಪಾಠವನ್ನು ನಾವು ಇವತ್ತು ತಿಳ್ಕೊಂಡ ಮಕ್ಕಳೇ. ಅದ್ಯಾವುದಂದರೆ ನಿಮ್ಮ 8ನೇ ತರಗತಿಯಲ್ಲಿ ಮೊದಲನೇ ಪದ್ಯಪಾಠ ಆಗಿರ್ತಕ್ಕಂಥದ್ದು. ಮೊದಲನೇ ಪದ್ಯಪಾಠ ಅದು ಯಾವುದೆಂದರೆ ಕನ್ನಡಿಗರ ತಾಯಿ. ಯಾವ್ದು ಮಕ್ಕಳೇ? ಕನ್ನಡಿಗರ ತಾಯಿ. ಕನ್ನಡಿಗರ ತಾಯಿ. ಕನ್ನಡಿಗರ ತಾಯಿ ಅಂದ್ರೆ ಏನು ಮಕ್ಕಳೇ? ನಮ್ಮೆಲ್ಲರ ತಾಯಿ. ನಾವು ಯಾವ ನಾಡಿನಲ್ಲಿದ್ದೀವಿ? ಕರ್ನಾಟಕದಲ್ಲಿದ್ದೀವಿ. ಕರ್ನಾಟಕವನ್ನು ಏನಂತ ಕರೀತಾರೆ? ಕನ್ನಡ ನಾಡು ಅಂತ ಕರೀತಾರೆ. ನಮ್ಮನ್ನು ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಜನಗಳನ್ನು ಒತ್ತು ನಿಂತವಳು ಯಾರು? ಕನ್ನಡ ತಾಯಿ. ಯಾರು? ಭುವನೇಶ್ವರಿ, ರಾಜರಾಜೇಶ್ವರಿ ಭುವನೇಶ್ವರಿ ತಾಯಿ ನಮ್ಮನ್ನೆಲ್ಲ ನೀರು, ಊಟ ಎಲ್ಲವನ್ನಿಟ್ಟು ನಮ್ಮನ್ನೆಲ್ಲ ಜೀವನ ನಮಗೆ ಹೆತ್ತ ತಾಯಿ ಒತ್ತ ತಾಯಿಯಾಗಿ ನಿಂತಿದ್ದಾಳೆ ಕನ್ನಡಿಗರ ತಾಯಿ. ಕನ್ನಡಿಗರ ತಾಯಿಯ ಬಗ್ಗೆ ಇವತ್ತಿನ ನಾವು ಈ ಪದ್ಯ ಪಾಠವನ್ನು ನಾವು ಪ್ರಾರಂಭ ಮಾಡೋಣ ಮಕ್ಕಳೇ. ಹಾಗಾದರೆ ಮೊದಲನೆಯದಾಗಿ ಈ ಕನ್ನಡಿಗರ ತಾಯಿ ಪದ್ಯ ಪಾಠವನ್ನು ರಚನೆ ಮಾಡಿದಂಥವ್ರು ಯಾರು? ಮೊದಲನೇ ರಾಷ್ಟ್ರಕವಿಗಳಾಗಿರ್ತಕ್ಕಂಥ ಯಾರು? ಗೋವಿಂದಪ್ಪಯ್ಯವರು. ಯಾರು? ರಾಷ್ಟ್ರಕವಿ ಎಂ ಗೋವಿಂದ ಪೈ. ಗೋವಿಂದಪ್ಪೈ. ಈ ಎಂ ಅಂದರೆ ಏನು ಅಂದರೆ ಮಂಜೇಶ್ವರ ಅವರ ಊರಿನ ಹೆಸರು ಮಂಜೇಶ್ವರ ಗೋವಿಂದಪ್ಪಯ್ಯನವರು. ಇವರು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ರಾಷ್ಟ್ರಕವಿಗಳಾಗಿರ್ತಾರೆ ಮಕ್ಕಳೇ. ಹಾಗಾದರೆ ಅವ್ರ ಪರಿಚಯದ ಬಗ್ಗೆ ನೋಡ್ಕೊಂಡು ಬರೋಣ ಮಕ್ಕಳೇ. ಹಾಗಾದರೆ ಅವ್ರ ಪರಿಚಯ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ರಾಷ್ಟ್ರಕವಿ ಚಿತ್ರದಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರು ಯಾರು? ಗೋವಿಂದಪ್ಪಯ್ಯನವರು. ರಾಷ್ಟ್ರಕವಿ ಗೋವಿಂದಪ್ಪಯ್ಯವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883 ಜನಿಸಿದರು. ತಂದೆ ಸಾಹುಕಾರ ತಿಮ್ಮಪ್ಪೈ, ತಾಯಿ ದೇವಕಿ ಅಮ್ಮ. BA ಪದವಿಯನ್ನು ಪಡೆದಿದ್ದ ಗೋವಿಂದಪ್ಪೈ ಅವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನು ಉಳ್ಳವರಾಗಿದ್ದರು. ನೋಡಿ ಮಕ್ಕಳೇ, ಇನ್ನೊಂದು, ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಪ್ರಾಸ ಬಿಟ್ಟು, ಪ್ರಾಸ ಪದಗಳನ್ನು ಗೊತ್ತಿದಾವಲ್ಲ ಮಕ್ಕಳೇ ನಿಮಗೆ? ಪ್ರಾಸ ಪದಗಳನ್ನು ನಾನು ಕಲಿಸ್ಕೊಟ್ಟಿದ್ದೀನಿ. ಆ ಪ್ರಾಸಗಳು ಬಂದಿರತಕ್ಕಂಥವು. ಪ್ರಾಸ ಪದವನ್ನು ಬಿಟ್ಟು ರಚಿಸಿದ ಮೊದಲ ಕವಿಯಾಗಿದ್ದರು. ಸಂಶೋಧಕ, ವಿಮರ್ಶಕ, ಅನುವಾದಕರಾಗಿಯೂ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದಪ್ಪಯ್ಯವರ ಒಂದು ಸುವಾಸನಿ ಮೊದಲ ಕವಿತೆ 1900ರಲ್ಲಿ ಸುವಾಸನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅವರ ಕವನ ಸಂಕಲನಗಳು ಇಂತಿವೆ ನೋಡಿ: ಗಿಳಿವಿಂಡು, ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜನಸ್ತುತಿಯನ್ನು ರಚಿಸಿ ಪ್ರಕಟಿಸಿದ್ದಾರೆ. ನೋಡಿ ಮಕ್ಕಳೇ, ಮುಂದೆ ರವೀಂದ್ರನಾಥ್ ಟ್ಯಾಗೂರ್, ಮೊಹಮ್ಮದ್ ಇಕ್ಬಾಲ್, ಉಮರ್ ಖಾಯಮನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಕೂಡ ಅವರು ಭಾಷಾಂತರಿಸಿದ್ದಾರೆ. ವೈಶಾಖ ಮತ್ತು ಗೋಲ್ಗತ ಎಂಬ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವರಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ನೋಡಿ ಮಕ್ಕಳೇ, ತಮ್ಮ ಎಲ್ಲ ಜೀವಿತಾವಧಿಯನ್ನು ಸಂಶೋಧನೆ ಮಾಡೋದಕ್ಕೆ, ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1949ರಲ್ಲಿ ಮದ್ರಾಸ್, ನಮ್ಮ ಕರ್ನಾಟಕಕ್ಕೆ ಮೊದಲು ರಾಜಧಾನಿ ಯಾವುದಾಗಿತ್ತು? 1956ಕ್ಕಿಂತ ಮುಂಚೆ 1900 ನಮ್ಮ ಭಾಷಾವಾರ ಪ್ರಾಂತಗಳಾಗಿ ವಿಂಗಡಣೆ ಆಗಲಿಕ್ಕಿಂತ ಮುಂಚೆ
ನಮ್ಮ ರಾಜಧಾನಿ ಯಾವುದಾಗಿತ್ತು? ಮದ್ರಾಸ್ ರಾಜಧಾನಿ ಆಗಿತ್ತು. ಆಗ ನಮ್ಮ ರಾಜಧಾನಿ ಬೆಂಗಳೂರು ಆಗಿರಲಿಲ್ಲ. ಆಗ ಆ ಮದ್ರಾಸ್ ರಾಜಧಾನಿಯಾದಾಗ 1949ರಲ್ಲಿ ಸರ್ಕಾರ, ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ. ಯಾರಿಗೆ? ಎಂ ಗೋವಿಂದಪ್ಪಯ್ಯವರಿಗೆ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದರು. ನೋಡಿ ಮಕ್ಕಳೇ, ಮೊದಲ ಕನ್ನಡ ರಾಷ್ಟ್ರಕವಿ ಯಾರಂದರೆ ತಿಳ್ಕೋಬೇಕು. ಯಾರು? ರಾಷ್ಟ್ರಕವಿ ಹೆಗ್ಗಳಿಕೆ ಪಾತ್ರರ ಯಾರು? ಗೋವಿಂದಪ್ಪ. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಆತುರೆಯದ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ನೋಡಿ ಮಕ್ಕಳೇ, 1950ರಲ್ಲಿ ನಮ್ಮ ಬೊಂಬಾಯಿಯಲ್ಲಿ, ಬಾಂಬೆಯಲ್ಲಿ ನಡೆದ ಒಂದು ಕನ್ನಡದ ಒಂದು ಸಾಹಿತ್ಯ ಸಮ್ಮೇಳನ ನಡೀತದೆ. ಕನ್ನಡ ಸಾಹಿತಿಗಳ ಒಂದು ಸಮ್ಮೇಳನ, ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ರು. 6/9/1963ರಲ್ಲಿ ಗೋವಿಂದಪ್ಪಯ್ಯನವರು ದೈವಾಧೀನರಾದರು. ಪ್ರಸ್ತುತ ನಾವು ಮಾಡ್ತಕ್ಕಂಥ ಪದ್ಯವನ್ನು ಯಾರು ನಿಮ್ಮ ಪಾಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಂದರೆ NS ರಘುನಾಥ್ ಅವರು ಸಂಪಾದಿಸಿ, ಅದನ್ನು ಹುಡುಕಿಕೊಂಡು ಬಂದು ಸಂಪಾದಿಸಿ, ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಆಯ್ತು, ಅರ್ಥ ಆಯ್ತಲ್ಲ ಮಕ್ಕಳೇ? ಇವತ್ತು ನಾನು ಓದಿದ್ದೀನಿ. ಇಲ್ಲಿ ನೋಡ್ರಿ, ಕವಿ ಪರಿಚಯ. ರಾಷ್ಟ್ರಕವಿ ಗೋವಿಂದಪ್ಪಯ್ಯನವರು. ಕವಿ ಯಾರು? ಕವಿ ಪರಿಚಯ ಬರೆಯುವಾಗ ಕವಿ ಪರಿಚಯ ನಾವು ಬರೆಯುವಾಗ ಕವಿ ಪರಿಚಯ ಬರಿಬೇಕು. ಕವಿ ಪರಿಚಯ ನೀವೇ ಬರ್ಕೊಳ್ತಾ ಹೋಗ್ಬೇಕು. ನಾನು ಇಲ್ಲಿ ಮತ್ತೊಂದು ಸಾರಿ ರಾಷ್ಟ್ರ ಗೋವಿಂದಪ್ಪ ಜನನ. ಕವಿ ರಾಷ್ಟ್ರ ಗೋವಿಂದಪ್ಪ ಅವರು ಜನ್ಮಸ್ಥಳ ಬಂದು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸ್ತಾರೆ. 23/3/1883ರಲ್ಲಿ ಅವರ ಜನನವಾಯಿತು. ಅವರ ತಂದೆ ಸಾಹುಕಾರ ತಿಮ್ಮಪ್ಪ, ತಾಯಿ ದೇವಕಿಯಮ್ಮ. ಅವರ ವಿದ್ಯಾಭ್ಯಾಸ ಏನಾಯ್ತು ಮಕ್ಕಳೇ ಅಂದರೆ BA ಪದವಿಯನ್ನು ಪಡೆದಿದ್ದ ಗೋವಿಂದಪ್ಪಯ್ಯವರು ದೇಶಿ ಭಾಷೆ ಅಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವುಳ್ಳವರಾಗಿದ್ದರು. ಬೇರೆ ದೇಶದ ಭಾಷೆಗಳನ್ನು ಕೂಡ ಅವರು ಕಲ್ತ್ಕೊಂಡಿದ್ರು. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಪ್ರಾಸವನ್ನು ಬಿಟ್ಟು ಪದ್ಯವನ್ನು ರಚಿಸಿದ ಪಾತ್ರರಾಗಿದ್ದರು. ಅವರು ಒಬ್ಬ ಸಂಶೋಧಕರಾಗಿದ್ದರು. ಹುಡುಕಾಟ ನಡೆಸ್ತಾ ಇದ್ದರು. ಸಾಹಿತ್ಯದ ಬಗ್ಗೆ ಹುಡುಕಾಟ. ವಿಮರ್ಶಕರಾಗಿದ್ದರು. ವಿಮರ್ಶೆ ಮಾಡ್ತಾಯಿದ್ರು. ಅನುವಾದಕರಾಗಿಯೂ ಅಂದರೆ ಭಾಷೆಯಿಂದ ಭಾಷೆಗೆ ಅನುವಾದ ಮಾಡ್ತಾಯಿದ್ರು. ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದಪ್ಪಯ್ಯವರ ಒಂದು ಮೊದಲನೇ ಕೃತಿ ಯಾವುದಂದರೆ ಸುವಾಸಿನಿ. ನೆನ್ಪಿಟ್ಕೊಳ್ರಿ ಮಕ್ಕಳೇ, ಅವರ ಮೊದಲ ಕೃತಿ ಯಾವುದು? ಸುವಾಸಿನಿ ಮೊದಲ ಕವಿತೆ 1900ರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಮೊಟ್ಟ ಮೊದಲ ಬಾರಿಗೆ ಅವರ ಕೃತಿ ಸುವಾಸಿನಿ. ಇದು ನೆನಪಿಟ್ಕೋಬೇಕು. ಕವಿ ಗೋವಿಂದಪ್ಪಯ್ಯನವರ ಮೊದಲ ಕೃತಿ ಯಾವುದು? ಸುವಾಸಿನಿ. ಅವರ ಕವನ ಸಂಕಲನಗಳು ಇಂತಿಷ್ಟಿದ್ದಾವೆ. ಇಲ್ಲಿ ಮುಂದೆ ನೋಡ್ತಾ ಹೋಗೋಣ. ನೋಡ್ರಿ, ಗಿಳಿ ಕವನ ಸಂಕಲನಗಳು ಇವೇನು? ಕವನ ಸಂಕಲನ ಗಿಳಿವಿಂಡು, ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ. ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ. ನೋಡ್ರಿ, ಅವರು ಗಿಳಿಬಿಂಡು, ನಂದಾದೀಪ ಮೊದಲಾದ ನವೀನ ಚಂದ್ರಸೇನರ ಒಂದು ಬಂಗಾಳ ಕೃಷ್ಣ ಚರಿತೆಯನ್ನು ಗದ್ಯಾನುವಾದ ಮಾಡ್ತಾರೆ. ಗದ್ಯ ಅಂದ್ರೆ ಗೊತ್ತಲ್ಲ, ವಿವರಣ ರೂಪ, ಕಥೆ ರೂಪದಲ್ಲಿರ್ತಕ್ಕಂಥ ಒಂದು ಗದ್ಯವನ್ನು ಬಂಗಾಳಿಯಲ್ಲಿರ್ತಕ್ಕಂಥದ್ದನ್ನು ಅವರು ಗದ್ಯಾನುವಾದ ಮಾಡ್ತಾರೆ. ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಮಾಡ್ತಾರೆ, ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರು. ರವೀಂದ್ರನಾಥ್ ಟ್ಯಾಗೂರ್, ಮಹಮ್ಮದ್ ಇಕ್ಬಾಲ್, ಉಮರ್ ಖಾಯಮನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಕೂಡ ಅವರು ಭಾಷಾಂತರಿಸ್ತಾರೆ. ವೈಶಾಖ ಗೋಲ್ಗತ ಇವು ಖಂಡಕಾವ್ಯಗಳು. ಗೋವಿಂದಪ್ಪಯ್ಯವರ ಖಂಡಕಾವ್ಯಗಳು ಯಾವುವೆಂದರೆ ವೈಶಾಖ, ಗೋಲ್ಗತ. ನೀವು ನೆನ್ಪಿಟ್ಕೋಬೇಕು. ವೈಶಾಖ ಮತ್ತು ಗೋಲ್ಗತ ಇವು ಗೋವಿಂದಪ್ಪಯ್ಯನವರ ಖಂಡಕಾವ್ಯಗಳು ಅಂತ ನಾವು ಕರಿತೀವಿ. ಮತ್ತು
ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವರಲ್ಲದೆ, ಜಪಾನಿನಲ್ಲಿರ್ತಕ್ಕಂಥ ನೋ ನಾಟಕಗಳನ್ನು ಅವ್ರು ಏನು ಮಾಡಿದ್ರು, ಕನ್ನಡಕ್ಕೆ ಭಾಷಾಂತರಿಸಿದರು, ನಾವು ಓದಲಿಕ್ಕೆ, ಕನ್ನಡ ಭಾಷೆಯಲ್ಲಿ ಓದಲಿಕ್ಕೆ. ನೆಕ್ಸ್ಟು ಮುಂದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವೆಲ್ಲ ಅವರ ಕೃತಿಗಳು ಮಕ್ಕಳೇ. ಇಲ್ಲಿಯವರೆಗೂ ಅವರು ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ ಮಾಡೋದಕ್ಕೋಸ್ಕರ ಅವರು ತ್ಯಾಗ ಮಾಡ್ತಾರೆ. ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದವರಿಗೆ 1949ರಲ್ಲಿ ನಮ್ಮ ದೇಶ ಸ್ವತಂತ್ರ ಬಂದ ನಂತರ 2 ವರ್ಷಕ್ಕೆ ಅವರಿಗೆ ಮದ್ರಾಸ್ ಸರ್ಕಾರ, ಮದ್ರಾಸ್ ಗೌರ್ಮೆಂಟು, ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿತು. ಅಲ್ಲೇ ನೀಡಿದೆ ಅವ್ರಿಗೆ. ಮದ್ರಾಸ್ ಗೌರ್ಮೆಂಟು ಅವ್ರಿಗೆ ರಾಷ್ಟ್ರ ಗೌರವ ಬಿರುದು ನೀಡಿ ಗೌರವಿಸಿದೆ. ಅದರಿಂದ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಮಕ್ಕಳೇ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆ ಪಾತ್ರರಾದರು. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದೆ, ಹೊಗಳಿಕೆ ಅಂದರೆ ಅವ್ರು ಏನು ನನಗೆ ಬೇಡ ಹೊಗಳಿಸ್ಕೊಳ್ಳೋದು ಆಗಿರ್ಬೋದು, ನಾನು ಇಷ್ಟು ಅಂತ ಹೊಗಳಿಸ್ಕೊಳ್ಳೋಕ್ಕೂ ಹೆಗ್ಗಳಿಕೆಗೂ ಪಾತ್ರರಾದರು. ಪ್ರಚಾರಕ್ಕೆ ಹಾತೊರೆಯದ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಅವರ ಮರಣ 6/9/1963ರಲ್ಲಿ ಗೋವಿಂದಪ್ಪಯ್ಯವರು ದೈವಾಧೀನರಾದರು. ಈ ಪ್ರಸ್ತುತ ಪದ್ಯವನ್ನು NS ರಘುನಾಥ್ ಅವರು ಸಂಪಾದಿಸಿರುವ ಶತಮಾನ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ನಿಗದಿಪಡಿಸಲಾಗಿದೆ. ಮಕ್ಕಳೇ, ಪ್ರಶ್ನೆ ನಿಮಗೆ ಪ್ರಸ್ತುತ ಪದ್ಯವನ್ನು ಯಾವುದರಿಂದ ಆರಿಸಿಕೊಳ್ಳಲಾಗಿದೆ? ನೋಡಿ, ಪ್ರಸ್ತುತ ಬರಿಬೇಕು. ಪ್ರಸ್ತುತ ಪದ್ಯವನ್ನು NS ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿದೆ. ಅರ್ಥವಾಯ್ತಲ್ಲ ಮಕ್ಕಳೇ? ಎಂ ಗೋವಿಂದಪ್ಪಯ್ಯವರ ಒಂದು ಪರಿಚಯ ಇಷ್ಟು. ನೀವು ಈ ಕವಿ ಪರಿಚಯವನ್ನು ನೀವು ಪುಸ್ತಕದಲ್ಲಿ ಬರೆದುಕೊಳ್ಬೇಕು. ಅರ್ಥ ಆಯ್ತಾ? ಒಂದು ಚಟುವಟಿಕೆ ಕೊಡ್ತೀನಿ, ಕವಿ ಪರಿಚಯ ಚಟುವಟಿಕೆ ನೀವು ಮನೆಯಲ್ಲಿ ಮಾಡಬೇಕು. ಚಟುವಟಿಕೆ ಕೊಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಚಟುವಟಿಕೆ ಮಾಡಬೇಕು ನೀವು. ಎಂ ಗೋವಿಂದಪ್ಪೈ ರವರ ಪರಿಚಯ ಬರೆಯಿರಿ. ಬರಿತೀರಲ್ವಾ? ಬರೀಬೇಕು. ಇದನ್ನು ನಾನು ಬರಿಬೇಕು. ಇದಕ್ಕೆ ನಿಮಗೆ ಒಂದು ಪ್ರಶ್ನೆ, ಚಟುವಟಿಕೆ, ಆ್ಯಕ್ಟಿವಿಟಿ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲ ನೋಡಿದ್ದೀರಲ್ಲ, ನಾನು ಹೇಳಿದ್ದೀನಿ, 2 ಸಾರಿ ಹೇಳಿದ್ದೀನಿ, ಮಾಡಬೇಕು. ನಾವು ಮುಂದೆ ಹೋಗೋಣ ಮಕ್ಕಳೀಗ. ಮುಂದೆ ಆಶಯ, ಕವಿಯ ಆಶಯ ಏನೆಂಬುದನ್ನು ನೋಡೋಣ. ಕವಿಯ ಆಶಯ ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ. ನಮ್ಮ ರಾಜ್ಯ ಕರ್ನಾಟಕ, ಆಗ ನಮ್ಮ ರಾಜ್ಯಕ್ಕೆ ಎಲ್ಲ ನಮಗೆ ಸ್ವತಂತ್ರವಾದ ರಾಜ್ಯವಾಗಿರಲಿಲ್ಲ. ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ ಈ ಎಲ್ಲ ರಾಜ್ಯಗಳಿಗೆ ಒಂದೇ ರಾಜ್ಯವಾಗಿತ್ತು ಮದ್ರಾಸ್. ಆ ಸಮಯದಲ್ಲಿ ಭಾಷಾವಾರ ಪ್ರಾಂತ್ಯಗಳಾಗಿ ಏಕೀಕರಣ ನಡೆಯುತ್ತೆ. ನಮಗೆ ಕರ್ನಾಟಕವನ್ನು ಸಪ್ರೇಟಾಗಿ ಏಕೀಕರಣ ಮಾಡಿಕೊಡ್ರಿ ಅಂತ ನಡೆದಾಗ, ಆ ಏಕೀಕರಣದ ಸಂದರ್ಭದಲ್ಲಿ ಪೂರ್ವದಲ್ಲೇ ಕನ್ನಡ ತಾಯಿಯನ್ನು ನಮಿಸುತ್ತಾ ಗೋವಿಂದಪ್ಪಯ್ಯವರು ಒಂದು ಬರೆದ ಕವನ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು. ಇಲ್ಲಿ ಕವಿ ಆಶೆ ಪಡ್ತಾನೆ, ತಾಯಿ, ಕನ್ನಡ ತಾಯಿ, ನಿನ್ನ ಮುಖವನ್ನು ತೋರಿಸು, ನಿನ್ನ ಮುಖ ತೋರಿಸು ತಾಯಿ, ನಿನ್ನ ಮುಖವನ್ನು ತೋರಿಸು, ನಿನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನೆಲ್ಲ ಒಂದಾಗಿಸು. ಪದ್ಯದ ಮುಖ್ಯ ಆಶಯವಾಗಿರುತ್ತದೆ. ಏನು? ಕವಿಯ ಪ್ರಕಾರ ಏನು? ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕೆನ್ನುವುದು ಈ ಪದ್ಯದ ಮುಖ್ಯ ಆಶಯ. ಯಾಕೆ ಅಂದರೆ, ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ. ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ. ತಾಯಿ ಮುಖವನ್ನು ಕಂಡಾಗ ಅದೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತದೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡದ ತಾಯಿಯ ಕೀರ್ತಿ ಈ ಪ್ರಪಂಚಿನಾದ್ಯಂತ ಪಸರಿಸಲು ಹರಡುವುದಕ್ಕೆ ಸಾಧ್ಯವಾಗ್ತದೆ.
ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಅಂತ ಹೇಳ್ತಾ ಹೋಗ್ತಾರೆ ಮಕ್ಕಳೇ. ಕನ್ನಡ ತಾಯಿ ಜನ್ಮದಾತೆಗೆ ಸಮನಾಗಿರುವುದರಿಂದ, ಕನ್ನಡ ತಾಯಿ ನಮ್ಮ ಎತ್ತ ತಾಯಿಗೆ ಸಮನಾಗಿರುವುದರಿಂದ ಅವಳ ಹರಕೆ ಆರೈಕೆ ನಮಗೆ ಶ್ರೀರಕ್ಷೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು. ಕನ್ನಡಿಗರ ದಮನ ಧಮನಿಗಳಲ್ಲಿ ಕನ್ನಡವೇ ಉಸಿರಾಗಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಸಾಂಸ್ಕೃತಿಕ, ಪ್ರಾಕೃತಿಕ, ಸಾಹಿತ್ಯಿಕ, ವಾಸ್ತುಶಿಲ್ಪ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕೆಂದು ಕವಿಯ ಆಶೆ ಪಡ್ತಾ ಇದ್ದಾನೆ ಮಕ್ಕಳೇ. ಇದು ನಮ್ಮ ಪದ್ಯದ ಕವಿಯ ಆಶಯ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಇದು ಕನ್ನಡ ನಮ್ಮ ಕವಿಯ ಆಶಯ. ಉಸಿರಾಗಬೇಕು. ಕನ್ನಡ ನಾಡ ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆಯ ಐತಿಹಾಸಿಕ, ಪ್ರಾಕೃತಿಕ, ಸಾಹಿತ್ಯಿಕ, ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕೆಂದು ಕವಿಯ ಆಶಯವಾಗಿದೆ ಮಕ್ಕಳೇ. ಎಲ್ಲರಿಗೂ ಈ ಕವಿಯ ಆಶಯ ಅರ್ಥವಾಗಿರ್ತದಂತ ತಿಳ್ಕೊತಾ ಇದ್ದೀನಿ. ನಾವಿನ್ನ ಮುಂದೆ ಪದ್ಯಕ್ಕೆ ಹೋಗೋಣ. ನೋಡಿ ಮಕ್ಕಳೇ, ಪ್ರವೇಶ, ಪದ್ಯದ ಪ್ರವೇಶ ಏನಂದರೆ, ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಲ್ಲಿಯೂ ನಾಡ ನುಡಿಯ ಮೇಲಿನ ಅಭಿಮಾನವು, ಆಯಾಯ ಮೇಲಿನ ಅಭಿಮಾನವು ಭಾಷೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಅಭಿವ್ಯಕ್ತಗೊಂಡಿದೆ. ಇವು ಜನಮಾನಸದ ಅಮೃತಧಾರೆಗಳಾಗಿವೆ. ನಾಡ ನುಡಿಯ ಆತ್ಮಾಭಿಮಾನದಿಂದ ಕೂಡಿದ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತವೆ. ಭವ್ಯ ಪರಂಪರೆಯುಳ್ಳ ಕನ್ನಡ ನಾಡು ಅನೇಕ ಪ್ರಾಂತಗಳಲ್ಲಿ ಏನಾಗಿದೆ, ಹಂಚಿ ಹೋಗಿದೆ. ಕವಿಲ ಆಸೆ ಪಡ್ತಾನೆ, ಭವ್ಯ ಪರಂಪರೆಯುಳ್ಳ ಕರುನಾಡು ಅನೇಕ ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕಾಲದಲ್ಲಿ ಕರ್ನಾಟಕದ ಏಕೀಕರಣ ಕನಸನ್ನು ಕಂಡವರು, ಕರ್ನಾಟಕದ ಏಕೀಕರಣ ಆಗಬೇಕು, ನಮಗೆ ಸ್ವತಂತ್ರ ಕರ್ನಾಟಕ ರಾಜ್ಯ ಬೇಕು ಅಂತ ಆ ಸಮಯದಲ್ಲಿ ಹುಟ್ಟಿದ ಕವನ ಗೋವಿಂದಪ್ಪಯ್ಯವರು ಬರೀತಾರೆ ಮಕ್ಕಳೇ. ಅದಕ್ಕೆ ಮುಂಚೆ ಇವರೆಲ್ಲರೂ ಬರೀ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಈ ಕವನ ಹುಟ್ಟಿತು. ಆ ಸಮಯದಲ್ಲಿ ಕವನ ಬರೆದರು. ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಬರೆದರು. ಯಾರು? ಉಯಲ್ಗೋಳ್ ನಾರಾಯಣ ಕವಿಗಳು. ಬಾರಿಸು ಕನ್ನಡ ಡಿಂಡಿಮವ ಕುವೆಂಪು ಅವರು ಬರೆದರು ಆ ಸಮಯದಲ್ಲಿ. ಅನೇಕರು ಅಚ್ಚೇವು ಕನ್ನಡದ ದೀಪ, ನಾವು ದೀಪ ಬೆಳಗಿಸುವಾಗ ಹಾಡಾಗ್ತೀವಲ್ಲ ಮಕ್ಕಳೇ, ಅಚ್ಚೇವು ಕನ್ನಡದ ದೀಪ ಅಂತ DS ಕರ್ಕಿ ಅವರು ಕೂಡ ಅದೇ ಸಮಯದಲ್ಲಿ ಆ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಜನರಿಗೆ ಒಂದು ಉತ್ಸಾಹವಾಗಿ ಒಂದು ಏಕೀಕರಣ ನಡೀತು, ಜನರಲ್ಲಿ ಒಂದು ನಡೀತ ಒಂದು ಕ್ರಾಂತಿಯಾಗಿ ಹುಟ್ಟಿಸುವುದು ಈ ಎಲ್ಲ ಕವನಗಳು. ಅನೇಕರು ಕನ್ನಡ ನಾಡಿನ ಶ್ರೇಷ್ಠತೆ, ಪಾವಿತ್ರತೆಯನ್ನು ಸಾರುವ ಮೂಲಕ ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದರು. ಜೊತೆಗೆ ಕನ್ನಡಿಗರನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿದರು. ಒಗ್ಗೂಡಿಸುವ ಕಾರ್ಯದಲ್ಲಿ ತೊಡಗಿದರು. ಈ ನಿಟ್ಟಿನಲ್ಲಿ ಮೂಡಿಬಂದ ಕವನಗಳಲ್ಲಿ ಇದು ಒಂದಾಗಿದೆ. ಯಾವುದು? ಕನ್ನಡಿಗರ ತಾಯಿ. ಆ ಏಕೀಕರಣ ಸಂದರ್ಭದಲ್ಲಿ ಎಲ್ಲ ಕವಿಗಳು ಬರೆದರು. ಉದಯವಾಗಲಿ ಚೆಲ್ಲುವ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಅಚ್ಚೇವು ಕನ್ನಡದ ದೀಪ, ಹಲವಾರು ಕವಿಗಳು ಬಂದರು. ಅವರ ಜೊತೆಗೆ ಈ ಕನ್ನಡಿಗರ ತಾಯಿ ಕೂಡ ರಾಷ್ಟ್ರಕವಿ ಗೋವಿಂದಪ್ಪಯ್ಯನವರು ಕೂಡ ಈ ಪದ್ಯವನ್ನು ಬರಿತಾ ಹೋಗ್ತಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಪ್ರವೇಶ. ಮೊದಲನೆಯದಾಗಿ ನಾವು ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಪದ್ಯಕ್ಕಿಂತ ಮುಂಚೆ ಹೋಗುವಾಗ ಆಳ್ವೆ ಅಂದರೆ ಆಳುವೆ ಅಂತ ಅರ್ಥ. ಹೊಸಗೆ ಅಂದರೆ ಸಂತೋಷ, ಒಂದು ಶುಭವಾರ್ತೆ ಅರ್ಥ ಕೊಡ್ತದೆ. ಕಾರಕಳ ಪದ್ಯದಲ್ಲಿ ಬರ್ತದೆ ಮಕ್ಕಳಿದೆ. ಕಾರಕಳ ಅಂದರೆ ಕಾರ್ಕಳ. ಉಡುಪಿ ಜಿಲ್ಲೆಯ ಒಂದು ತಾಲೂಕಿನ ಕೇಂದ್ರ. ಈಗ ಇದು ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ ಇದೆ. ಕೆನೆ ನೋಡಿದಿರಲ್ಲ, ಹಾಲಲ್ಲಿ ಮೇಲೆ ಬಂದಿರ್ತಲ್ಲ, ಅದನ್ನು ಕೆನೆ ಅಂತಾರೆ. ಸಾರ, ತಿರುಳು, ನೀವು ಪಲ್ಯ ಮಾಡಿರ್ತೀವಿ, ಪಲ್ಯ ಮೇಲೆ ನೀರಾಗಿ ಬಂದಿರ್ತದೆ ನೋಡ್ರಿ, ಅದೇ ಸಾರ, ತಿರುಳು. ತಾಳ್ವೆ ಅಂದರೆ ಸಹಿಸುವೆ. ತೃಷೆ ಅಂದರೆ ಬಾಯಾರಿಕೆ. ದಿವಂ ಆಕಾಶ.
ನಗಾಳಿ ಅಂದರೆ ಪರ್ವತಗಳ ಸಮೂಹ. ನಿಡುಕರು ನಿಡುದಾಗಿ ನಿಂತಿರುವ ನಿಡು ನಿಂದಿರುವ ಗೊಮ್ಮಟೇಶ್ವರ ಮೂರ್ತಿ, ಗೊಮ್ಮಟ ಮೂರ್ತಿ. ಬಸಿರು ಅಂದರೆ ಗರ್ಭಾಶಯ. ಬಸಿರು ಗರ್ಭಾಶಯ. ಬಿಳಿಯ ಕೊಳ ಅಂದರೆ ಬಿಳಿಯ ಕಳ ಅಂದ್ರೆ ಒಂದೇ, ಬೆಳಗೊಳ ಅಂದ್ರೆ ಶ್ರವಣ ಬೆಳಗೊಳ ಅಂದ್ರೆ ಒಂದೇ ಅರ್ಥ ಕೊಡ್ತದೆ. ಬೇಲನಾಡು ಅಂದರೆ ಅದು ಬೇಲೂರು. ಮೊಗ ಅಂದರೆ ಯಾರು? ಮುಖ. ಲತೆ ಅಂದ್ರೇನು? ಬಳ್ಳಿ. ಶರ್ವ ಅಂದರೆ ಯಾರು? ರಾಜ. ಕನ್ನಡದ ಒಬ್ಬ ರಾಜನ ಹೆಸರು ಶರ್ವ. ನೃಪತುಂಗ ಅಂತ ಕರೀತಾರೆ. ಮತ್ತೊಂದು ಹೆಸರು, ಅದು ನೃಪತುಂಗನ ಮತ್ತೊಂದು ಹೆಸರು ಅಂತ ಸುರಭಿ ಅಂದರೆ ಸುವಾಸನೆ, ಸುಗಂಧ ಅಂತ ಕರೀತಾರೆ. ಅರ್ಥವಾಯ್ತಲ್ಲ ಮಕ್ಕಳೇ? ಎಲ್ಲರಿಗೂ ಈ ಪದಗಳ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೋಡ್ರಿ, ಎಲ್ಲರಿಗೂ ಪದಗಳ ಅರ್ಥ ಆಗಿದೆಯಲ್ಲ? ಈಗ ಮತ್ತೊಂದು ಸಾರಿ ನೋಡಿ ಪದಗಳ ಅರ್ಥ. ಆಳ್ವೆ, ಹಾಳುವೆ, ಹೊಸಗೆ, ಸಂತೋಷ, ಶುಭವಾರ್ತೆ ಅಂತ ಕರೀತಾರೆ. ಕಾರ್ಕಳ ಉಡುಪಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಕೆನೆ, ಸಾರ, ತಿರುಳು, ತಾಳ್ವೆ, ಸಹಿಸುವೆ. ತೃಷೆ, ಬಾಯಾರಿಕೆ. ದ್ಯೋಮ್, ಆಕಾಶ. ನಗಾಳಿ, ಪರ್ವತಗಳ ಸಮೂಹ. ನಿಡುಕರು ನಿಡುದಾಗಿ ನಿಡು ನಿಂದಿರುವ ಗೊಮ್ಮಟ ಮೂರ್ತಿ. ಬಸಿರು, ಗರ್ಭಾಶಯ ಅಂತ ಕರಿತೀವಿ. ಬಿಳಿಯ ಕೊಳ, ಬೆಳಗೊಳ, ಶ್ರವಣ ಬೆಳಗೊಳ ಅಂತ ಕೂಡ ಕರಿತೀವಿ. ಬೇಲನಾಡು ಅಂದರೆ ಬೇಲೂರು. ಮೊಗ ಅಂದರೆ ಮುಖ. ಲತೆ ಬಳ್ಳಿ. ಶರ್ವ ಅಂದರೆ ನೃಪತುಂಗನ ಮತ್ತೊಂದು ಹೆಸರು ಶರ್ವ. ಮಯೂರ ಶರ್ಮ ಅಂತ ಕರೀತಾರೆ. ಮಯೂರ ನೃಪತುಂಗನ ಮತ್ತೊಂದು ಹೆಸರು. ಸುರಭಿ ಅಂದರೆ ಸುಗಂಧ, ಸುವಾಸನೆ. ಇವೆಲ್ಲ ನಿಮ್ಮ ಪದ್ಯದಲ್ಲಿ ಮುಂದೆ ಹೋಗ್ತಾ ಬರ್ತಾವೆ ಮಕ್ಕಳೇ. ಅದಕ್ಕೆ ನೋಡಿ ತಿಳ್ಕೊಂಡಿದ್ದೀವಿ. ಈಗ ನಾವು ಪದ್ಯ ವಾಚನವನ್ನು ಮಾಡ್ತಾ ಹೋಗೋಣ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನಾವು ಪದ್ಯದ ಒಂದು ವಾಚನವನ್ನು ಮಾಡ್ತಾ ನಾವು ಪದ್ಯವನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಪದ್ಯವನ್ನು ನಾವೆಲ್ಲ ವಾಚನ ಮಾಡೋಣ. ತಾಯೆ ಬಾರೆ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪ ನೆನಿತೊ ತಾಳ್ವೆ, ಅಕ್ಕರೆಯಿಂದ ಎಮ್ಮನಾಳ್ವೆ. ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ಏನು ಸಾರು ಪಾಠ ಓದ್ದಂಗೆ ಓದ್ತಾರೆ ಅಂತಲ್ಲ, ಇದನ್ನು ನಾವು ರಾಗವಾಗಿ ಕೂಡ ನಾವು ಕಲಿಬಹುದು. ನೋಡಿಸ್ತೀನಿ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಅರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪ ನೆನಿತು ತಾಳ್ವೆ, ಅಕರೆಯಿಂದ ಎಮ್ಮನಾಳ್ವೆ. ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ಅಣ್ಣ ನೀವ ಕಾಯ ನೀವ, ಅಣ್ಣ ನೀವ ಕಾಯ, ಅಣ್ಣ ನೀವ ಕಾಯ ನೀವ, ಪರಿಪರಿಯ ಮರಂಗಳು. ಅಣ್ಣ ನೀವ ಕಾಯ ನೀವ, ಪರಿಪರಿ ಮರಂಗಳು. ಪತ್ರ ಮೀವ ಪುಷ್ಪ ಮೀವ, ಲತೆಯ ತರಂಗಳು. ತೆನೆಯ ಕೆನೆಯ ಗಾಳಿಯು, ಕಗಮುಗೋರ ಗಾಳಿಯು, ನದಿ ನಗಾರನ ಗಾಳಿಯು. ಇಲ್ಲದುದು ಉಳಿದಿದೆ, ಜೇನು ಸುರಿವ ಹಾಲು ಹರಿವ ದಿವಂಭೂಮಿಗಿಳಿದಿದೆ. ಎಷ್ಟು ಚೆಂದಾಗಿದೆಯಲ್ಲ ಮಕ್ಕಳೇ? ಹಾಗಾದರೆ ಪದ್ಯದ ನೋಡೋಣ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಅರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪ ನೆನಿತೊ ತಾಳ್ವೆ, ಅಕರೆಯಿಂದ ಎಮ್ಮನಾಳ್ವೆ. ನೀನೆ ಕಣ ನಮ್ಮ ಬಾಳ್ವೆ, ನನ್ನ ಮರೆಯಲೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಎಮ್ಮೆವು. ಏನಂತ ಹೇಳ್ತಾ ಇದ್ದಾರೆ ಮಕ್ಕಳಲ್ಲಿ? ಕವಿ ತಾಯಿಯನ್ನು ಬೇಡ್ತಾ ಇದ್ದಾನೆ, ತಾಯಿಯನ್ನು ಕೇಳ್ತಾ ಇದ್ದಾನೆ. ಕವಿ ಗೋವಿಂದಪ್ಪನವರು ತಾಯಿಯನ್ನು ಕೇಳ್ತಾ ಇದ್ದಾನೆ.
ತಾಯಿ ಬಾರ, ತಾಯಿ ಬಾಮ್ಮ, ಮೊಗ ತೋರಮ್ಮ, ಮೊಗವ ತೋರ, ನಿನ್ನ ಮುಖ ತೋರಿಸಮ್ಮ. ಕನ್ನಡಿಗರ ಮಾತೆಯೇ, ಕನ್ನಡ ದೇಶದ ಕನ್ನಡ ನಾಡಿನ ಜನಗಳ ತಾಯಿಯೇ, ನಿನ್ನ ಮುಖ ತೋರಿಸಮ್ಮ. ಮೊಗ, ಮುಖ. ಪದ ಅರ್ಥಗಳು ನೋಡ್ಕೊಳ್ರಿ. ಪದಗಳ ಅರ್ಥಗಳು ಮೊಗ ನೋಡಿದಿರಾಗಲೇ, ಮೊಗ ಮುಖ ಅಂತ ಅರ್ಥ ಕೊಡ್ತದೆ. ಮುಖ ತೋರಮ್ಮ, ಕನ್ನಡಿಗರ ಮಾತು. ಅರಸು ತಾಯೆ ಸುತರ ಕಾಯೆ, ನಮ್ಮನ್ನು ಹರಸು ತಾಯಿ. ಸುತ ಅಂದ್ರೇನು? ಮಗ, ಮಕ್ಕಳು. ಸುತರು ಅಂದ್ರೇನು? ಮಕ್ಕಳು. ನಿನ್ನ ಮಕ್ಕಳ, ಕನ್ನಡ ನಾಡಿನ ಮಕ್ಕಳನ್ನು ಅರಸು ಅಂದ್ರೇನು? ಅರಸು, ಕಾಪಾಡಮ್ಮ ಅಂತ. ಅರಸು ಅಂದ್ರೆ ಕಾಪಾಡು. ಹರಸು ತಾಯಿ ಸುತರ ಕಾಯೆ, ನಿಮ್ಮ ಅರಸು ತಾಯಿ, ಕಾಪಾಡು ತಾಯಿ ನಿನ್ನ ಮಕ್ಕಳನ್ನು. ನಮ್ಮ ಜನ್ಮದಾತೆಯೇ, ನಮಗೆ ಜನ್ಮ ನೀಡಿದ ತಾಯಿ ಇದ್ದ ಹಾಗೆ ತಾಯಿ ಅಂತ ಇಲ್ಲಿ ಕವಿ ಗೋವಿಂದಪ್ಪಯ್ಯನವರು ಹೇಳ್ತಾ ಹೋಗ್ತಾರೆ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಅರಸು ತಾಯಿ ಸುತರ ಕಾಯೆ ನಮ್ಮ ಜನ್ಮ ದಾತೆಯೇ, ನಮಗೆ ಜನ್ಮ ನೀಡಿದ ತಾಯಿಯಮ್ಮ ನೀನು ಅಂತ ಕೇಳ್ತಾರೆ. ನಮ್ಮ ತಪ್ಪ ನೆನಿತು ತಾಳ್ವೆ, ನಮ್ಮ ತಪ್ಪನ್ನೆಲ್ಲ ಸಹಿಸಿ ಅಕ್ಕರೆಯಿಂದ ಪ್ರೀತಿಯಿಂದ ನಮ್ಮನ್ನು ನಾಳ್ವೆ, ನಮ್ಮನ್ನು ಹಾಳು ತಾಯಿ. ನೀನೇ ಕಣ ನಮ್ಮ ಬಾಳ್ವೆ, ನೀನೇ ಅಮ್ಮ ನಮ್ಮ ಎಲ್ಲ ಬಾಳ್ವೆ, ನಮ್ಮ ಜೀವನವೆಲ್ಲ ನೀನೇ ತಾಯಿ. ನಿನ್ನ ಮರೆಯಲೆಮ್ಮೆವು, ನಿನ್ನ ಮರೆಯಲು ಸಾಧ್ಯವಿಲ್ಲ ತಾಯಿ. ನೀನು ಒಂದು ಸಾರಿ ಬಂದು ನಿನ್ನ ಮುಖವನ್ನು ತೋರು. ನಿನ್ನ ಮರೆಯಲೆಮ್ಮೆವು, ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಎಮ್ಮೆವು. ಮನದಲ್ಲಿ ಹೃದಯದಲ್ಲಿ ಕನ್ನಡವನ್ನು, ನಮ್ಮ ನುಡಿಗಳಲ್ಲಿ ಕನ್ನಡವೆಮ್ಮೆವು ತಾಯಿ ಅಂತ ಇಲ್ಲಿ ಕನ್ನಡಿಗರ ತಾಯಿ ಆಗಿ ರಾಷ್ಟ್ರಕವಿ ಗೋವಿಂದಪ್ಪಯ್ಯನವರು ಹೇಳ್ತಾ ಹೋಗ್ತಾರೆ. ಮುಂದೆ ಏನು ಹೇಳ್ತಾರೆ ಮಕ್ಕಳೇ ನೋಡ್ರಿ. ಅಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು, ಪತ್ರಮೀವ ಪುಷ್ಪಮೀವ ಲತೆಯ ತರತರಂಗಳು. ತೆನೆಯ ಕೆನೆಯ ಗಾಳಿಯೋ ಖಗಮುಗೋರ ಗಾಳಿಯೋ, ನದಿ ನಗಾರನ ಗಾಳಿಯೋ ಇಲ್ಲೆಲಿಲ್ದು ಹುಳಿದುದೆ. ಜೇನು ಸುರಿವ ಹಾಲು ಅರಿವ ದಿವಂಭೂಮಿಗಿಡುದುದೇ. ನೋಡಿ ಮಕ್ಕಳೇ, ಅಣ್ಣ ನೀವ, ಹಣ್ಣುಗಳನ್ನು ನಮ್ಮ ಕನ್ನಡ ನಾಳೆ ಅಣ್ಣ ನೀವ ಕಾಯ ನೀವ, ಹಣ್ಣು ಕಾಯಿಗಳನ್ನು ನೀಡ್ತಾ ಇದೆಯಾ. ಪರಿಪರಿಯ ಮರಂಗಳು, ನಮ್ಮ ಕನ್ನಡ ನಾಡಿನಲ್ಲಿ ಹಣ್ಣುಗಳನ್ನು ಕೊಡ್ತಕ್ಕಂಥ ನಾಡು. ವಿಧ ವಿಧದ ಹಣ್ಣುಗಳು, ಕಾಯಿಗಳನ್ನು, ಪರಿಪರಿಯ ಮರಗಳು, ವಿಧ ವಿಧವಾದ ಮರಗಳನ್ನು ನಾವು ನೋಡ್ತಾ ಇದ್ದೀವಿ. ಪತ್ರಮೀವ, ಪತ್ರ ಅಂದ್ರೆ ಏನು? ಎಲೆ. ಪತ್ರ ಅಂದ್ರೆ ಏನು? ಎಲೆ. ಇಲ್ಲಿ ಪುಷ್ಪಮೀವ, ಪತ್ರ ಎಲೆಯನ್ನು ಕೊಡ್ತದೆ. ಒಳ್ಳೆ ಪುಷ್ಪ ಅಂದ್ರೆ ಹೂವು. ಲತೆ ಅಂದರೆ ಬಳ್ಳಿ. ಎಲೆ ಹೂವು ಬಳ್ಳಿ. ಎಲೆ ಹೂಗಳಿಂದ ಕೂಡಿರ್ತಕ್ಕಂಥ ಬಳ್ಳಿಗಳು ಕನ್ನಡ ನಾಡಿನಲ್ಲಿ ಸೌಂದರ್ಯವಾಗಿ ತುಂಬಿದೆ. ಖಗಮೃಗೋರ ಗಾಳಿಯು, ಖಗಮೃಗೋರ ಗಾಳಿ. ಖ ಅಂದರೆ ಆಕಾಶ, ಗ ಅಂದರೆ ಗಮಿಸು, ಸಂಚರಿಸು. ಆಕಾಶದಲ್ಲಿ ಸಂಚರಿಸುವುದು ಯಾವುದು? ಖಗ. ಖಗ ಅಂದರೆ ಯಾವುದು? ಪಕ್ಷಿ. ಆಕಾಶದಲ್ಲಿ ಸಂಚರಿಸದಂತ ಖಗ ಅಂದರೆ ಪಕ್ಷಿ. ಮೃಗ ಪ್ರಾಣಿ. ಮೃಗ ಅಂದರೆ ಪ್ರಾಣಿಗಳು. ಖಗಮ ಪ್ರಾಣಿ ಪಕ್ಷಿಗಳ. ಉರಗ. ಉರಗ ಅಂದರೆ ಆವು. ನಗಾಳಿಯೋ, ಖಗಮೃಗೋರ ಗಾಳಿಯೋ. ಆಳಿ ಅಂದರೆ ಸಮೂಹ. ಪಕ್ಷಿ ಪ್ರಾಣಿ ಆವುಗಳ ಸಮೂಹಗಳು ಕೂಡ ಕನ್ನಡ ನಾಡಿನಲ್ಲಿ ಬಹಳ ಹೆಚ್ಚಾಗಿವೆ. ಅಂತ ಸುಂದರವಾದ ನಾಡು ನಮ್ಮದು ಅಂತ ಹೇಳ್ತಾರೆ. ನದಿ ನಗಾರ ನಗಾಳಿಯೋ. ನದಿ ನಗಾರ ಅಂದರೆ ಪರ್ವತ. ನದಿ ಪರ್ವತ ಸಾಗರಗಳ ಸಮೂಹವೇ ಇಲ್ಲಿಲ್ಲದುದು ಎಲ್ಲಿದೆ ತಾಯಿ?
ಇಲ್ಲಿಲ್ಲದುದು ಉಳಿದಿದೆ. ಇಲ್ಲಿಲ್ಲದುದು ಎಲ್ಲಿದೆ ತಾಯಿ ಅಂತ ಹೇಳ್ತಾರೆ. ಜೇನು ಸುರಿತಾಕಂತ ಹಾಲು ಹರಿವ ದಿವಂ ಭೂಮಿಗಳಿದೆ. ಜೇನು ಸುರಿವ ಹಾಲು ಹರಿವ ಆಕಾಶವೇ. ದಿವಂ ಅಂದ್ರೆ ಏನು ಮಕ್ಕಳೇ? ಆಕಾಶ. ಜೇನು ಸುರಿವ ಹಾಲು ಹರಿವ ಆ ಆಕಾಶವೇ ಭೂಮಿಗೆ ಇಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಆಕಾಶವೇ ಭೂಮಿಗೆ ಇಳಿದಿದೆ ತಾಯಿ ಅಂತ ಹೇಳ್ತದ್ರಿ ಈ ಪದ್ಯದ ಮೂಲಕ. ಈ ತಾಯಿಗೆ ಹೇಳ್ತಾ ಇದ್ದಾರೆ. ಅವ್ರ ಬಾಯಿಂದ ಕವನದ ಮೂಲಕ ತಾಯಿಗೆ ಹೇಳ್ತಾ ಇದ್ದಾರೆ. ಅಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು, ಪತ್ರ ಮೀವ ಪುಷ್ಪ ಮೀವ ಲತೆಯ ತರತರಂಗಳು. ಲತೆ ಅಂದ್ರೇನು? ಬಳ್ಳಿ. ಪತ್ರ ಎಲೆ, ಹೂವು, ಬಳ್ಳಿಗಳ ವಿಧ ವಿಧವಾದ ಬಳ್ಳಿಗಳು ಕಾಣ್ತಾ ಇದ್ದೇವೆ. ಕೆನೆಯ ಗಾಳಿಯೋ, ತೆನೆಗಳಿಂದ ತಂಪಾದ ಗಾಳಿ ಬೀಸ್ತದೆ. ಕೆನೆ ನಾವು ಬೆಳೆದಿರ್ತೀವಿ, ಆ ತೆನೆಗಳು ಏನಾಗ್ತವೆ? ತಂಪಾದ ಕೆನೆ ಗಾಳಿಯನ್ನು ಬೀಸ್ತದೆ. ಕ್ರಗಮುಗೋರ ಗಾಳಿಯೋ, ಪ್ರಾಣಿ ಪಕ್ಷಿಗಳ ಹಾವುಗಳ ಸಮೂಹ ಇದೆ. ನದಿ, ನಗರ, ಪರ್ವತ. ನದಿ ಅಂದರೆ ನಗರ ಅಂದರೆ ಪರ್ವತ, ನಗಾಳಿ ಸಮೂಹ. ನದಿ, ನಗರ, ಪರ್ವತಗಳ ಸಮೂಹವು ಇದೆ. ಇಲ್ಲಿಲ್ಲದ ಸಂಪತ್ತು ನಾವೆಲ್ಲಿದೆ ತಾಯಿ ಅಂತ ಹೇಳ್ತಾರೆ. ಜೇನು ಸುರಿವ ಹಾಲು ಹರಿವ ಆ ಆಕಾಶವೇ ಭೂಮಿಗಿಳಿದಿದೆ ತಾಯಿ ಕನ್ನಡ ನಾಡಿನಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಮುಂದಿನ ಪ್ಯಾರಕ್ಕೆ ಹೋಗೋಣ ಮಕ್ಕಳೇ. ಇಲ್ಲಿ ನೋಡ್ರಿ ಮಕ್ಕಳೇ, ಕನ್ನಡ ತಾಯಿ, ಪರಿಸರ, ಪ್ರಾಣಿಗಳು. ನೋಡ್ರಿ ಇಲ್ಲಿ ಪರಿಸರ, ಪಕ್ಷಿಗಳು, ಖಗಗಳು, ಪಕ್ಷಿಗಳು, ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಂತ ನಾವು ಕರಿತೀವಿ. ಕನ್ನಡ ತಾಯಿಯ ಒಂದು ಸುಂದರವಾದ ಪ್ರಾಕೃತಿಕ ಸುಂದರವಾದ ನೆಲೆ. ಪರ್ವತಗಳು, ಪರಿಸರ, ಗಿಡಮರಗಳು, ಪ್ರಾಣಿಗಳು, ಖಗ ಮೃಗೋರ ಗಾಳಿಗಳು ಎಲ್ಲ ದೇವಿ ಕಾಮಧೇನು. ನೋಡ್ರಿ ತಾಯಿ ಭುವನೇಶ್ವರಿ ತಾಯಿ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದ್ದಾಳೆ ಈ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ. ಅದೇ ರೀತಿಯಾಗಿ ಕನ್ನಡ ನಾಡಿನಲ್ಲಿ ಜೈನರಾದ ಪೂಜ್ಯ ಪಾದ ಕೊಂಡ ಕುಂದವರಿಯರ, ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ, ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ, ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ, ತಾಯಿ ನಿನ್ನ ಬಸಿರೆ ಒನ್ನಗನಿ ವಿದ್ಯಾರಣ್ಯರ. ನೋಡಿ ಮಕ್ಕಳೇ, ಜೈನ್ಯ ಗುರುಗಳಾದ ಪೂಜ್ಯ ಪಾದ ಕೊಂಡ ಕುಂದವರಿಯರು ನೆಲೆಸಿದ ಭವ್ಯವಾದ ನಾಡು ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಕರಾಗಿದ್ದ ಮಧ್ವಾಚಾರ್ಯರು ಕೂಡ ಇದೇ ಕನ್ನಡ ನಾಡಿನಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಬಸವಪತಿವೆ, ಬಸವಣ್ಣನವರ ಕ್ರಾಂತಿಕಾರಿ ಬಸವಣ್ಣನವರು ಜಗತ್ತಿಗೆ ತನ್ನ ವಚನಗಳ ಮೂಲಕ ಸಂದೇಶವನ್ನು ತಿಳಿಸಿರ್ತಕ್ಕಂಥ ಬಸವಣ್ಣನವರು ಕೂಡ ಈ ನೆಲನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಮುಖ್ಯ ಮತಾಚಾರ್ಯರು ಕೂಡ ಎಲ್ಲ ಮತದ ಸುಧಾರಣೆಗಳನ್ನು ಮಾಡಿರ್ತಕ್ಕಂಥ ಪುಣ್ಯಂತರು ಕೂಡ ಈ ನಾಡಿನಲ್ಲಿ ಹುಟ್ಟಿ ಬೆಳೆದಂಥವರು. ಶರ್ವ ಪಂಪರನ್ನರ, ಶರ್ವ ಅಂದರೆ ಯಾರು? ನೃಪತುಂಗ. ಮತ್ತೊಂದು ಹೆಸರೇನು? ಶರ್ವ. ನಾನು ಹೇಳಿದೆಲ್ಲ ಮಕ್ಕಳ ಪದಗಳ ಅರ್ಥದಲ್ಲಿ ಶರ್ವ ಅಂದರೆ ಯಾರು? ನೃಪತುಂಗ ರಾಜ ಆಳಿದ ರಾಜ್ಯ ಇದು. ಪಂಪ ಆದಿಕವಿ ಪಂಪರ ಆಳಿದ ಹುಟ್ಟಿ ಬೆಳೆದಂಥ ನಾಡು. ರನ್ನ ಕವಿ ರತ್ನಾತ್ರಯ ರನ್ನರು ಹುಟ್ಟಿದ ನಾಡು. ಲಕ್ಷ್ಮೀಪತಿ ಜನ್ನ, ಲಕ್ಷ್ಮೀಶ ಕವಿಗಳು ಹುಟ್ಟಿದ ನಾಡು. ಜನ್ನ ರತ್ನಾತ್ರಯರಲ್ಲಿ ಮೂರನೆಯವನು ಜನ್ನ ಕವಿ ಕೂಡ ಹುಟ್ಟಿದ ನಾಡು. ಷಡಕ್ಷರಿ ಕವಿಗಳು ಮುದ್ದಣ್ಣ ಮುಂಗೋಳಿ ಅಂತ ಮುಂಜಾನೆಯ ಕವಿ ಅಂತಾರೆ ಮುದ್ದಣ್ಣನವ್ರನ್ನ. ನಾರಾಯಣಪ್ಪ ಇವರ ಪೂರ್ಣ ಹೆಸರು. ಅವರಿಗೆ ಸಾಹಿತ್ಯದಲ್ಲಿ ಅವ್ರನ್ನ ಜನರನ್ನು ಕನ್ನಡ ನಾಡಿನಲ್ಲಿ ಏನಂತ ಕರೆದ್ರು? ಮುದ್ದಣ್ಣ ಅಂತ ಕರೆದರು. ಪುರಂದರದಾಸರು, ಕನಕದಾಸರು, ದಾಸ ವರೇಣ್ಯರು ಹುಟ್ಟಿದ ನಾಡು. ತಾಯಿ ನಿನ್ನ ಬಸಿರೆ, ನಿನ್ನ ಗರ್ಭದಲ್ಲಿ ನಿನ್ನ ಬಸಿರೆ ಅಂದ್ರೆ ಏನು? ಗರ್ಭ. ತಾಯಿ ನಿನ್ನ ಬಸಿರೆ ವನ್ನಗನಿಗಳಾಗಿರ್ತಕ್ಕಂಥ ವಿದ್ಯಾರಣ್ಯರು ಹುಟ್ಟಿದ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವಿದ್ಯಾರಣ್ಯರವರು, ವಿಜಯನಗರ ಸಾಮ್ರಾಜ್ಯ ವೈಭವವನ್ನು ಕಂಡ ವಿದ್ಯಾರಣ್ಯರು ಇಲ್ಲದೆ ವಿಜಯನಗರ ಸಾಮ್ರಾಜ್ಯ ಹುಟ್ಟಿಲ್ಲ, ಸಾಧ್ಯವಿಲ್ಲ. ಅಂಥ ವಿದ್ಯಾರಣ್ಯರು ಹುಟ್ಟಿದ ನಾಡು ತಾಯಿ ಅಂತ ನಿನ್ನನ್ನು ಕೊಂಡು ಕೇಳ್ಕೊಳ್ತಾ ಇದ್ದಾರೆ. ಯಾರು? ಗೋವಿಂದಪ್ಪಯ್ಯನವರು ತಾಯಿ, ಕನ್ನಡಿಗರ ತಾಯಿಯನ್ನು ಕೇಳ್ಕೊಳ್ತಾ ಇದ್ದಾರೆ. ನಿನ್ನ ಅಂಥ ಪುಣ್ಯವಂತ ತಾಯಿ ನೀನು. ನಮ್ಮ ಕನ್ನಡವನ್ನು
ಅಳಿಸಿಬೇಡ, ಎಲ್ಲರನ್ನು ಒಗ್ಗೂಡಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮುಂದೆ ಹೋಗೋಣ ಮಕ್ಕಳೇ, ಮುಂದೆ ಪ್ಯಾರದಲ್ಲಿ ಏನು ಹೇಳ್ತಾರೆ ನೋಡೋಣ. ಹಳೆಯ ಬೀಡ ಬೇಲ ನಾಡ ಮಾಡ ಮೆನಿತು ಸುಂದರಂ, ಬಿಳಿಯ ಕೊಳದ ಕಾರ ಕಳದ ನಿಡುಕರೆನಿತು ಬಂಧುರಂ. ಇಲ್ಲಿಲ್ಲದ ಶಿಲ್ಪಮಿಲ್ಲ, ನಿನ್ನ ಕಲ್ಲೆ ನುಡಿಯುವುದಲ್ಲ. ಇಂಗಿತೆ ಹಿನವಾಲ ಸೊಲ್ಲ ಮೃಗದ ತೃಷೆಗೆ ದಕ್ಕಿಸು, ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಆಡನುಕ್ಕಿಸು. ತೃಷೆ ಅಂದರೆ ಬಾಯಾರಿಕೆ. ನಾವು ಪದಾರ್ಥ ಕೇಳಿದ್ವಲ್ಲ ಮಕ್ಕಳೇ. ಹಳೆಯ ಬೀಡ, ಹಳೆ ಬೀಡು ನೋಡಿದ್ರಲ್ಲ ಶಿಲ್ಪಕಲಾ ವೈಭವ, ಹಳೆ ಬೀಡು. ಬೇಲನಾಡು, ಬೇಲೂರು, ಬೇಲನಾಡು ಅಂದ್ರೇನು, ಬೇಲೂರು ಅಂತ ನೋಡಿದ್ವಿ. ಮಾಡೋ ಮೆನಿತು ಸುಂದರ, ಆ ಶಿಲ್ಪಕಲೆಗಳ ವೈಭವ, ಆ ವೈಭವಪೇತವಾಗಿರ್ತಕ್ಕಂಥ ಹಳೆಬೀಡು ಬೇಲನಾಡುಗಳನ್ನು ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತದೆ. ಬಿಳಿಯ ಕೊಳದ ಕಾರಕಳದ ಅಂದರೆ, ಬಿಳಿಯ ಕೊಳ ಅಂದರೆ ಯಾವುದು? ಶ್ರವಣ ಬೆಳಗೊಳ ಮತ್ತು ಕಾರ್ಕಳ. ಕಾರಕಳ ಅಂದರೆ ಕಾರ್ಕಳ, ಯಾವುದು? ಉಡುಪಿ ಜಿಲ್ಲೆ ಒಂದು ತಾಲೂಕಿನ ಹೆಸರು ಕಾರ್ಕಳ. ಬಿಳಿಯ ಕೊಳ ಶ್ರವಣ ಬೆಳಗೊಳ ಮತ್ತು ಕಾರ್ಕಳದ ಗೊಮ್ಮಟ ಮೂರ್ತಿಗಳು ಹೆಂಗೆ ನಿಂತ್ಕೊಂಡ್ರೆ ನಿಡಕರೆನಿತೋ ಬಂಧುರಂ, ನೋಡಲಿಕ್ಕೆ ಸುಂದರ ಭವ್ಯಪೇತವಾಗಿ ಕಾಣ್ತಾ ಇದ್ದಾವೆ. ಅಷ್ಟು ಸುಂದರವಾದ ನಾಡಮ್ಮ ನಿಂದು ಅಂತ ಕೇಳ್ತಾರೆ. ಇಲ್ಲಿಲ್ಲದ ಶಿಲ್ಪಮಿಲ್ಲ, ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಶಿಲ್ಪಕಲೆಗಳು ಎಲ್ಲೂ ಇಲ್ಲ ತಾಯಿ. ನಿನ್ನ ಕಲ್ಲೇ ನುಡಿಯುವುದಲ್ಲ, ನಿನ್ನ ಕನ್ನಡ ನಾಡಿನ ಶಿಲ್ಪಕಲೆಗಳು ಮಾತಾಡ್ತಾ ಇದ್ದಾವೆ, ನುಡಿತಾ ಇದ್ದಾವೆ. ಇಂಗತೆ ಇನಿವಾಲ ಸೊಲ್ಲ ಮಾತನಾಡುತ್ತಾ ಇವೆ. ತೃಷೆಗೆ ಸೊಲ್ಲ ಅಂದರೆ ಮಾತು, ಅಂದರೆ ಅಂಥ ಒಳ್ಳೆಯ ಮಾತನ್ನುಗಳನ್ನು ಮಾತಾಡ್ತವೆ. ನಮ್ಮ ತೃಷೆಗೆ ದಕ್ಕಿಸು, ನಮ್ಮ ಬಾಯಾರಿಕೆಗೆ, ನಮ್ಮ ತೃಷೆಗೆ ದಕ್ಕಿಸು. ನಮ್ಮ ಬಾಯಿಯಲ್ಲಿ ಎಂಥದ್ದು ಮಾಡಬೇಕು? ಹೊಸತು ಕಿನ್ನರಿಯಲ್ಲಿ ಅಂದರೆ ಹೊಸತು ಹಾಡಿನಲ್ಲಿ ನಿನ್ನ ಹಳೆಯ ನಾಡನ್ನು ಉಕ್ಕಿಸು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಹೊಸತು ಒಂದು ಹಾಡನ್ನು ಮಾಡಿ ನಿನ್ನ ಹಳೆಯ ಹಾಡನ್ನು ಉಕ್ಕಿಸು ತಾಯಿ. ಈಗ ಕನ್ನಡ ನಾಡು ಎಲ್ಲ ಚೆದಿರು ಹೋಗ್ಬಿಟ್ಟಿದೆ, ಕನ್ನಡ ಪ್ರಾಂತ್ಯಗಳು ಹೋಗ್ಬಿಟ್ಟಿದ್ದೇವೆ. ಅಂಥ ಜನರನ್ನು ಮತ್ತೆ ನೀನು ಹೊಸ ಒಂದು ಹಾಡಿನಿಂದ ಎಲ್ಲರನ್ನು ಒಗ್ಗೂಡಿಸು ತಾಯಿ ಅಂತ ಹೇಳ್ತಾರೆ. ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನ್ನು ಉಕ್ಕಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾರು? ಕನ್ನಡಿಗರ ತಾಯಿಯನ್ನು ಕೇಳ್ತಾ ಇದ್ದಾನೆ. ಯಾರು ಕೇಳ್ತಾ ಇದ್ದಾರೆ? ಗೋವಿಂದಪ್ಪಯ್ಯನವ್ರು ಕೇಳ್ತಾ ಇದ್ದಾರೆ. ಆಯಿತು ಮಕ್ಕಳೇ, ಹಾಗಾದರೆ ಮುಂದಿನ ಪ್ಯಾರಕ್ಕೆ ಹೋಗೋಣ. ಇದು ಅರ್ಥ ಆಯ್ತಲ್ಲ? ಹಳೆಯ ಬೀಡ ಬೇಲ ನಾಡ ಮಾಡ ಮೆನಿತು ಸುಂದರಂ, ಬಿಳಿಯ ಕೊಳದ ಕಾರ ಕಳದ ನಿಡಕರೆನಿತು ಬಂಧುರಂ. ಇಲ್ಲಿಲ್ಲದ ಶಿಲ್ಪಮಿಲ್ಲ, ನಿನ್ನ ಕಲ್ಲೆ ನುಡಿಯುವುದಲ್ಲ. ಇಂಗಿತ ಇನಿವಾಲ ಸೊಲ್ಲ ನಮ್ಮ ತೃಷೆಗೆ ದಕ್ಕಿಸು, ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಆಡ ನುಕ್ಕಿಸು ಅಂತ ಹೇಳ್ತಾರೆ. ಮುಂದಿನ ಪ್ಯಾರ ನೋಡೋಣ. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ, ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ. ಕನ್ನಡ ಕಸ್ತೂರಿಯನ್ನ ಹೊಸತು ತುರಿಸಿ ತೀಡದನ್ನ, ಸುರಭಿಯಲ್ಲಿ ನಿನ್ನದನ್ನ ನವಶಕ್ತಿಯನ್ನು ಎಬ್ಬಿಸು, ಹೊಸ ಸುಗಂಧ ದೊಸಿಗೆಯಿಂದ ಜಗದ ಹೆಸರು ಹಬ್ಬಿಸು. ಹೇಳ್ತಾ ಇದ್ದಾರೆ ಕವಿಗಳು. ಏನಂತ ಹೇಳ್ತಾ ಇದ್ದಾರೆ ಮಕ್ಕಳೇ ಅಂದರೆ ಹೇಳಿಲಿ, ಕನ್ನಡ ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ. ಕನ್ನಡ ನಾಡಲ್ಲಿದ್ದು ನಿನ್ನ ಭಾಷೆಯನ್ನು ಕಲಿಯೋದು ಬಿಟ್ಟು, ನೀನು ನಿನ್ನ ಕಂಪನ್ನು ಅರಿಯೋದು ಬಿಟ್ಟು ಬೇರೆ ಭಾಷೆಯನ್ನು ಹುಡುಕೊಂತ ಹೋಗ್ತಾ ಇದೀಯಲ್ಲ. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ, ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ. ಅಂದರೆ ನಮ್ಮ ಮೃಗದ ಪ್ರಾಣಿಗಳಂತೆ ನಾವು ಪ್ರಾಣಿಗಳಿಗಿಂತ ಹೆಚ್ಚಾದವನ. ನಮ್ಮ ಭಾಷೆಯನ್ನು ನಾವು ಕಲಿಯೋದಕ್ಕಿಂತ ಮುಂಚೆ ಬೇರೆ ಭಾಷೆಗಳನ್ನು ಹುಡುಕ್ತಾ ಹೋಗ್ತಾ ಇದ್ದೀರಲ್ಲ, ಇದೇನನ್ನ? ಕನ್ನಡ ಕಸ್ತೂರಿಯನ್ನು ಹೊಸ ತುಸಿರಿಂ ತೀಡಿದನ್ನ, ಸುರಭಿಯಲ್ಲೇ ನಿನ್ನದನ್ನ ನವಶಕ್ತಿಯನ್ನು ಎಬ್ಬಿಸು. ಕನ್ನಡ ಕಸ್ತೂರಿಯನ್ನು ಹೊಸದಾಗಿ ತೀಡಿ ತಾಯಿ, ಆ ಸುವಾಸನೆಯನ್ನು ನಿನ್ನು ನವಶಕ್ತಿಯಂತೆ ಎಬ್ಬಿಸಿ, ಹೊಸ ಸುಗಂಧ ದೊಸಿಗೆಯಿಂದ ಜಗದಲ್ಲೇ ನಿನ್ನ ಹೆಸರು ಕೀರ್ತಿ ಹಬ್ಬಿಸು ತಾಯಿ ಅಂತ ಇಲ್ಲಿ ಕೇಳ್ತಾ ಹೋಗ್ತಾರೆ. ನಮ್ಮೆದೆಯಂ ತಾಯ ಬಲಿಸು, ನಮ್ಮ ಎದೆಯಲ್ಲಿ ನೀನು ಒಲಿಸು ತಾಯಿ, ಎಲ್ಲರ ಬಾಯಿಯಲ್ಲಿ ನೆಲೆಸು ತಾಯಿ.
ನಮ್ಮೆದೆಯಂ ತಾಯೆ ಬಲಿಸು ಎಲ್ಲರ ಬಾಯಲಿ ನೆಲೆಸು ನಮ್ಮ ಮನಮನೊಂದೆ ಕಲಿಸು ಇದನೊಂದನೆ ಕೋರುವೆ ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗೆ ಮಗೆ ತೋರುವೆ ಎಂದಿಗೆ ಮಗೆ ತೋರುವೆ ನಮ್ಮ ದೆಯಮು ತಾಯಿ ಬಲಿಸು ಎಲ್ಲರ ಬಾಯಲಿ ನೆಲೆಸು ನಮ್ಮ ಮನಮನೊಂದೆ ಕಲಿಸು ಇದನೊಂದನೆ ಕೋರುವೆ ನಿನ್ನ ಮೂರ್ತಿ ಜಗತ್ ಕೀರ್ತಿ ಎಂದಿಗೆ ಮಗೆ ತೋರುವೆ. ನಮ್ಮ ಎದೆಯಲ್ಲಿ ನೀನೇ ಒಲಿಸುತ್ತು ತಾಯೇ ಬಲಿಸು ಎಲ್ಲರ ಬಾಯಿಯಲ್ಲಿ ನೀನು ಕನ್ನಡವನ್ನು ಉಕ್ಕಿಸು ತಾಯಿ ಕನ್ನಡ ಮಾತನಾಡುವಂತೆ ಮಾಡು ನಮ್ಮ ಮನಮನೊಂದೆ ನಮ್ಮೆಲ್ಲರನ್ನು ಕಲಿಸು ಕೂಡಿಸು ಇದನ್ನೊಂದನೇ ಕೋರುವೆ ತಾಯಿ ನಿನ್ನ ಮೂರ್ತಿ ನಿನ್ನ ಮೂರ್ತಿ ಜಗತ್ ಕೀರ್ತಿ ಎಂದಿಗೆ ಮಗೆ ತೋರುವಿ ಎಲ್ಲೆಂದಿಗೂ ನಿನ್ನ ಮೂರ್ತಿ ಜಗತ್ ಕೀರ್ತಿಯಲ್ಲಿ ಜಗತ್ತಿನಲ್ಲೇ ಮೊಳಗಲಿ ತಾಯಿ ಅಂತ ತೋರುವೆ ಅಂತ ಹೇಳಿ ಗೋವಿಂದಪ್ಪಯ್ಯನವರು ಈ ಪದ್ಯದ ಕನ್ನಡಿಗರ ತಾಯಿಯ ಪದ್ಯದ ಮೂಲಕ ಕನ್ನಡ ನಾಡಿನಲ್ಲಿ ಹಂಚಿ ಹೋಗಿರ್ತಕ್ಕಂಥ ನಮ್ಮ ಪ್ರಾಂತಗಳನ್ನು ಒಗ್ಗೂಡಿಸುವ ಆ ಜನರೆಲ್ಲ ಒಗ್ಗೂಡಿಸುವ ಒಂದು ಕೆಲಸವನ್ನು ಈ ಪದ್ಯದ ಮೂಲಕ ನಮಗೆಲ್ಲರಿಗೂ ಹಂಚಿಕೊಂಡಿದ್ದಾನೆ ಮಕ್ಕಳು. ಇದು ಏಕೀಕರಣ ಸಂದರ್ಭದಲ್ಲಿ ಎಲ್ಲರಿಗೂ ಈ ಪದ್ಯದ ಒಂದು ಸಾರಾಂಶ ಅರ್ಥ ಆಗಿರ್ತದೆ. ಈ ಪದ್ಯವನ್ನು ಮತ್ತೊಂದು ನೀವೆಲ್ಲರೂ ಕಲ್ತ್ಕೊಳ್ಳಿ. ಈ ಪದ್ಯವನ್ನು ಎಲ್ಲರೂ ಬಾಯ್ಪಾಠವನ್ನು ಮಾಡಿಕೊಳ್ಳಿ, ಕಂಠಪಾಠವನ್ನು ಮಾಡಿ ಈ ಪದ್ಯ ನೋಡಿ ಮಕ್ಕಳೇ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮ ತಾಯಿಯೇ ನಮ್ಮ ಜನ್ಮದಾತೆಯೇ. ನಮ್ಮನ್ನಾಳುವವಳ್ಯಾರು ಕನ್ನಡ ತಾಯಿ. ನಮ್ಮನ್ನು ಆಳುವವಳು ಯಾರು? ಕನ್ನಡ ತಾಯಿ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಅಲ್ಲಿ ನೋಡಿ ಮಕ್ಕಳೇ, ಲತೆ ಯಾವುದನ್ನೆಲ್ಲ ನೀಡುತ್ತದೆ? ನಮ್ಮನ್ನಾಳುವವರು ಯಾರು? ಕನ್ನಡಿಗರ ಮಾತೆ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಪತ್ರ ಪುಷ್ಪಗಳನ್ನು ನೀಡುತ್ತದೆ. ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು? ನೋಡಿ, ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು? ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾ ಅರಣ್ಯರು. ಅರ್ಥ ಆಯ್ತಾ? ವಿದ್ಯಾರಣ್ಯರು. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಕನ್ನಡ ತಾಯಿಯ ಹಾಡನ್ನು ಹೊಸತು ಕಿನ್ನರಿಯಲ್ಲಿ ಹಾಡನ್ನು ನಿನ್ನ ಹಳೆಯ ಹಾಡನ್ನು ಉಕ್ಕಿಸಬೇಕು ಅಂತ ಇಲ್ಲಿ ಕವಿಗಳು ಹೇಳ್ತಾ ಹೋಗ್ತಾರೆ. ಕನ್ನಡಿಗರ ಪಾಡು ಏನು? ತನ್ನ ಮರೆಯ ಕಂಪ ನರಿಯದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಅಂತ ಹೇಳ್ತಾರೆ ಮಕ್ಕಳೇ. ಎಲ್ಲ ನಿಮಗೆ ಎಲ್ಲ ಅರ್ಥ ಆಗಿದೆಲ್ಲ. ಅರಸು ತಾಯೆ ಡ್ಯಾಶ್ ಕಾಯೆ. ಅರಸು ತಾಯೆ ಡ್ಯಾಶ್ ಕಾಯೆ. ಅರಸು ತಾಯೆ ಸುತರ ಕಾಯೆ. ಅರಸು ತಾಯೆ ಸುತರ ಕಾಯೆ. ಇಲ್ಲಿ ಬರುತ್ತಲ್ಲ ಮಕ್ಕಳೇ, ಅರಸು ತಾಯೆ ಎಲ್ಲಿ ಬರುತ್ತೆ? ಬಿಟ್ಟ ಸ್ಥಳ ಬಂದಾಗ ಅರಸು ತಾಯೆ ಸುತರ ಕಾಯೆ. ಅರಸುದ ಹಾಲು ಹರಿವ ದಿವಂ. ಹಾಲು ಹರಿವ ಡ್ಯಾಶ್ ಇಳಿದಿದೆ. ಹಾಲು ಹರಿವ ದಿವಂ. ಜೇನು ಸುರಿಯುವ ಹಾಲು ಹರಿವ ದಿವಂ ಭೂಮಿಗೆ ಇಳಿದಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಜೈನ್ಯರಾದ ಪೂಜ್ಯಪಾದ ಡ್ಯಾಶ್. ಜೈನ್ಯರಾದ ಪೂಜ್ಯಪಾದ ಕೊಂಡ ಕುಂದ ವರ್ಯರ. ಡ್ಯಾಶ್ ಸೇಡು ನಮ್ಮ ಪಾಡು. ಡ್ಯಾಶ್ ಸೇಡು ನಮ್ಮ ಪಾಡು. ಡ್ಯಾಶ್ ಸೇಡು ನಮ್ಮ ಪಾಡು. ಮೃಗದ ಸೇಡು ನಮ್ಮ ಪಾಡು. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬಿಟ್ಟ ಸ್ಥಳಗಳು ಬರ್ತಾವೆ ಮಕ್ಕಳೇ, ನಿಮಗೆಲ್ಲ ಅರ್ಥವಾಗಿರುತ್ತದೆ. ಬೇಲನಾಡು ಅಂದರೆ ಯಾವುದು? ಬೇಲೂರು. ಶರ್ವ ಅಂದರೆ ಯಾರು? ನೃಪತುಂಗ. ಗೋಲ್ಗತ ಇದು ಗೋವಿಂದಪ್ಪಯವರು ಕೃತಿನ, ಖಂಡಕಾವ್ಯನ? ಖಂಡ
ಕಾವ್ಯ. ಗಿಳಿವಿಂಡು ಇದು ಕವನ ಸಂಕಲನ. ಎಲ್ಲರಿಗೂ ಪದ್ಯ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ ಮಕ್ಕಳೇ. ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಒಂದು ಸಾರಲ್ಲಿ 2 ಸಾರಿ ಈ ಪಾಠವನ್ನು ಕೇಳಿ ಪಾಠದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡಿ ನಾನು ಈಗ ನಿಮಗೆ ಒಂದು ಗೃಹಪಾಠವನ್ನು ಕೊಡ್ತಿದ್ದೀನಿ. ನೀವು ಮನೆಯಲ್ಲಿ ಮಾಡಬೇಕು. ಅರ್ಥ ಆಯ್ತಾ? ಹಾಗಾದರೆ ಗೃಹಪಾಠ ಮನೆ ಕೆಲಸ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಗೃಹಪಾಠ ಎಂ ಗೋವಿಂದಪ್ಪೈ ರವರ ಪರಿಚಯ ಬರೀರಿ. ನಮ್ಮನ್ನು ಆಳುವವರು ಯಾರು? ನಮ್ಮನ್ನು ಆಳುವವರು ಯಾರು? ಜೈನ್ಯರಾದ ಡ್ಯಾಶ್ 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 ಜೈನ್ಯರಾದ ವಿದ್ಯಾರಣ್ಯರ ಈ 7 ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿರಿ. ಎಲ್ಲರೂ ಈ ಗೃಹಪಾಠವನ್ನು ಅಚ್ಚುಕಟ್ಟಾಗಿ ಮಾಡ್ಬೇಕು ಮಕ್ಕಳೇ. ನಿಮಗೆಲ್ಲ ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳು ನಿಮಗೆ ಕಳಿಸ್ಕೊಡಲಾಗ್ತದೆ. ನೀವೆಲ್ಲರೂ ನೋಟ್ಸನ್ನು ಗದ್ಯ ಪಾಠಕ್ಕೆ ನೋಟ್ಸು ಒಂದು ಸಪ್ರೇಟಾಗಿಡ್ರಿ. ಪದ್ಯ ಭಾಗಕ್ಕೆ ಪದ್ಯಗಳನ್ನು ಒಂದು ಸಪ್ರೇಟ್ ನೋಟ್ಸಲ್ಲಿ ಬರೀರಿ. ನಿಮಗೆಲ್ಲ ಚೆನ್ನಾಗಿ ಅನುಕೂಲ ಆಗ್ತದೆ. ನೀಟಾಗಿ ನೋಟ್ಸು ನೀವು ಶಾಲೆಗಳಲ್ಲಿ ಹೆಂಗೆ ಬರಿತಾ ಇದ್ರು, ನಾವು ಹೆಂಗೆ ಬರೆಸ್ತಾ ಇದ್ರು ಅದೇ ರೀತಿಯಾಗಿ ನೋಟ್ಸ್ ಬರ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಿಮಗೆ ನೋಟ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಈ ಪದ್ಯ ಪಾಠದ್ದು ಎಲ್ಲರನ್ನು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಗೃಹಪಾಠವನ್ನು ಮಾಡಿ ನಾವು ಮುಂದೆ ಶಾಲೆಗೆ ಬಂದ ನಂತರ ಈ ಗೃಹಪಾಠವನ್ನು ನಮಗೆ ತಂದು ತೋರಿಸ್ಬೇಕಾಗ್ತದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು ಮಕ್ಕಳೇ. ಈ 8ನೇ ತರಗತಿಯ ಸುಂದರವಾದ ಕನ್ನಡಿಗರ ತಾಯಿ ಪದ್ಯವನ್ನು ಕೇಳಿರೋದಕ್ಕೆ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು ಮಕ್ಕಳೇ.